ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇಂಟ್ರಡಕ್ಷನ್ ಆಫ್ ಕ್ಯಾಪಿಟಲ್ ಲೆಟರ್ಸ್ MNOP ಮತ್ತು ಯಾವ ರೀತಿ ರೈಟಿಂಗನ್ನು ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ MNOPಯನ್ನು ರೈಟಿಂಗ್ ಮಾಡಿಸೋದು ಅಂತ. ಸೊ ಮೊದಲನೇದಾಗಿ ಲೆಟರನ್ನು ಇಂಟ್ರಡಕ್ಷನ್ ಮಾಡೋಣ. M for mouse, M for monkey, M for moon. ಸೊ ಈ ರೀತಿ ಲೆಟ್ರನ್ನು ಇಂಟ್ರಡಕ್ಷನ್ ಮಾಡಿಸಿ ನಂತರ ಟ್ರೇಸಿಂಗನ್ನು ಮಾಡಿಸ್ಬೇಕು. ಸೊ ನೋಡಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ M. ಸೊ ಇದನ್ನು ಫುಲ್ ಪೇಜು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಕ್ಯಾಪಿಟಲ್ ಲೆಟರ್ M. ಸೊ ಈ ರೀತಿ ಡಾಟ್ಸ್ ಹಾಕಬೇಕು. ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಸೊ ಈ ರೀತಿ ಲೆಟರನ್ನು ಫುಲ್ ಪೇಜ್ ಕಂಪ್ಲೀಟ್ ಮಾಡಿಸ್ಬೇಕು. ಇದಾದ ನಂತರ ಕ್ಯಾಪಿಟಲ್ ಲೆಟರ್ Nನ್ನು ಯಾವ ರೀತಿ ಇಂಟ್ರಡಕ್ಷನ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. N ಫಾರ್ ನೆಕ್ಲೆಸ್, N ಫಾರ್ ನೋಸ್, N ಫಾರ್ ನೆಸ್ಟ್. ಸೊ ಈ ರೀತಿ ಇಂಟ್ರಡಕ್ಷನ್ ಮಾಡಿ ನೆಕ್ಸ್ಟ್ ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕು ನೋಡಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಸೊ ಈ ರೀತಿ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕು ಅಂತ ತಿಳಿಸ್ತೀನಿ ನೋಡಿ. ಕ್ಯಾಪಿಟಲ್ ಲೆಟರ್ N. ಸೊ ಈ ರೀತಿ 4 ಡಾಟ್ಸ್ ಹಾಕಿ ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಈ ರೀತಿ ಫುಲ್ ಪೇಜನ್ನು ರೈಟಿಂಗ್ ಮಾಡಿಸಿ. ಇದಾದ ನಂತರ ಲೆಟ್ರನ್ನು ಯಾವ ರೀತಿ ಇಂಟ್ರಡಕ್ಷನ್ ಮಾಡಿಸ್ಬೇಕು ಅಂತ ತಿಳಿಸ್ತೀನಿ ನೋಡಿರಿ. O ಫಾರ್ ಆಕ್ಟೋಪಸ್, O ಫಾರ್ ಔಲ್, O ಫಾರ್ ಆನಿಯನ್. ಸೊ ಈ ಥರ ಇಂಟ್ರಡಕ್ಷನ್ ಮಾಡಿಸಿ ಟ್ರೇಸಿಂಗ್ ನೋಡಿ. ಸರ್ಕಲ್. ಸೊ ಈ ರೀತಿ ಲೆಟ್ರನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ತೀನಿ ನೋಡಿ. ಕ್ಯಾಪಿಟಲ್ ಲೆಟರ್ O. ಸೊ ಈ ರೀತಿ 2 ಡಾಟ್ಸ್ ಹಾಕಿ ಸರ್ಕಲ್. ಈ ರೀತಿ ಫುಲ್ ಪೇಜನ್ನು ರೈಟಿಂಗ್ ಮಾಡಿಸಿ. ಇದಾದ ನಂತರ ಕ್ಯಾಪಿಟಲ್ ಲೆಟರ್ Pಯನ್ನು ಇಂಟ್ರಡಕ್ಷನ್ ಮಾಡೋಣ. P ಫಾರ್ ಪೈನಾಪಲ್, P ಫಾರ್ ಪೆನ್ಸಿಲ್, P ಫಾರ್ ಪ್ಯಾರಟ್. ಸೊ ಈ ರೀತಿ P ಲೆಟ್ರನ್ನು ಇಂಟ್ರಡಕ್ಷನ್ ಮಾಡಿ P ಲೆಟ್ರನ್ನು ಟ್ರೇಸಿಂಗ್ ತೋರಿಸ್ತಾ ಇದ್ದೀನಿ. ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಇದೇ ರೀತಿ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ P ಲೆಟ್ರನ್ನು ಯಾವ ರೀತಿ ಬರೆಸ್ಬೇಕು ನೋಡಿ. ಈ ರೀತಿ 2 ಡಾಟ್ಸ್ ಹಾಕಿ ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಕ್ಯಾಪಿಟಲ್ ಲೆಟರ್ P. ಇದನ್ನು ಕೂಡ ಫುಲ್ ಪೇಜ್ ರೈಟಿಂಗ್ ಮಾಡಿಸ್ಬೇಕು. ಸೊ ಇಷ್ಟಾದ ನಂತರ ನಾವು ರಿವಿಷನ್ ಮಾಡಿಸ್ಬೇಕು. MNOP ಲೆಟರ್ಸ್ಗಳನ್ನು ಈ ರೀತಿ ಡಾಟ್ಸ್ ಹಾಕಿ ರಿವಿಷನ್ ಮಾಡಿಸ್ಬೇಕು. ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಫುಲ್ ಲೈನನ್ನು ಕಂಪ್ಲೀಟ್ ಮಾಡಿಸಿ. ಕ್ಯಾಪಿಟಲ್ ಲೆಟರ್ N, ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಸೊ ಈ ರೀತಿ N ಲೆಟ್ರನ್ನು ಕಂಪ್ಲೀಟ್ ಮಾಡಿಸಿ. O, ಸರ್ಕಲ್. ಸೊ ಈ ರೀತಿ O ಲೆಟ್ರನ್ನು ಕಂಪ್ಲೀಟ್ ಮಾಡಿಸಿ. ನೆಕ್ಸ್ಟು ಕ್ಯಾಪಿಟಲ್ ಲೆಟರ್ P, ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಇದನ್ನು ಕೂಡ ರೈಟಿಂಗ್ ಮಾಡಿಸಿ. ಈ ರೀತಿ ನೀವು ರಿವಿಷನ್ ಮಾಡಿಸೋದ್ರಿಂದ ಮಕ್ಕಳು ಬೇಗನೆ ಕಲಿತಾರೆ ರೈಟಿಂಗ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ.
ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.